Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಕೆಆರ್ ನಗರದ ಮಹಿಳೆ ಅಪಹರಣ ಪ್ರಕರಣದಲ್ಲಿ ರೇವಣ್ಣ ಪತ್ನಿ ಭವಾನಿಗೆ ಸಂಕಷ್ಟಗಳು ಶುರುವಾಗಿವೆ. ಈ ಕೇಸ್ನಲ್ಲಿ ಭವಾನಿ ಬಂಧನ ಅನಿವಾರ್ಯ ಅಂತ ಎಸ್ಐಟಿ ಕೋರ್ಟ್ಗೆ ತಿಳಿಸಿದೆ. ಅಷ್ಟಕ್ಕೂ ಭವಾನಿ ಮೇಲಿನ ಆರೋಪಗಳೇನು, ಕೋರ್ಟ್ನಲ್ಲಿ ಆಗಿದ್ದೇನು ತೋರಿಸ್ತೀವಿ ನೋಡಿ. ಮೈಸೂರಿನ ಕೆಆರ್ ನಗರದ ಮಹಿಳೆಯ ಅಪಹರಣ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಬಂಧನ ಅನಿವಾರ್ಯವೆಂದು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಎಸ್ಐಟಿ ತಿಳಿಸಿದೆ. ಎಫ್ಐಆರ್ನಲ್ಲಿ ಹೆಸರಿಲ್ಲದಿದ್ದರೂ ಅಪಹರಣ V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಒಳಸಂಚಿನಲ್ಲಿ ಭವಾನಿ ರೇವಣ್ಣ ಪಾತ್ರ ಇದೆ ಎಂದು ಎಸ್ಐಟಿ ಪರ ವಿಶೇಷ ಅಭಿಯೋಜಕ ಬಿಎನ್ ಜಗದೀಶ್ ಕೋರ್ಟ್ಗೆ ತಿಳಿಸಿದ್ದಾರೆ. ಭವಾನಿ ರೇವಣ್ಣಗೆ ಈವರೆಗೆ ಯಾವುದೇ ನೋಟಿಸ್ ನೀಡಿಲ್ಲ, ಎಫ್ಐಆರ್ನಲ್ಲಿ ಈವರೆಗೆ ಸೇರಿಸಿಲ್ಲ. ಆದರೆ ಪ್ರಕರಣದ ತನಿಖೆ, ಸಂಗ್ರಹಿಸಿರುವ ಸಾಕ್ಷ್ಯ ಗಮನಿಸಿದರೆ ಅಪಹರಣದ ಪ್ರಕರಣದಲ್ಲಿ ಭವಾನಿ ರೇವಣ್ಣರ ಪಾತ್ರವಿದ್ದು ಆರೋಪಿಯಾಗಿಸಬಹುದು. ಎಫ್ಐಆರ್ನಲ್ಲಿ ಭವಾನಿ ರೇವಣ್ಣ ಆರೋಪಿಯನ್ನಾಗಿಸಿಲ್ಲ, ಆದರೂ ಆರೋಪಿ ಎಂಬಂತೆ ಬಿಂಬಿಸಲಾಗಿದೆ. ತನಿಖಾಧಿಕಾರಿಗೆ ಸ್ವತಃ ಭವಾನಿ ಪತ್ರ ಬರೆದು ತನಿಖೆಗೆ ಸಹಕರಿಸುವುದಾಗಿ ತಿಳಿಸಿದರು. ಆಗ ಪ್ರತಿಕ್ರಿಯೆ ನೀಡದ ಎಸ್ಐಟಿ ಈಗ ಆರೋಪಿಯನ್ನಾಗಿಸುವ ಉದ್ದೇಶವನ್ನ ಬಹಿರಂಗಪಡಿಸಿದೆ. ಎಸ್ಐಟಿ ನ್ಯಾಯಸಮ್ಮತ ತನಿಖೆ ನಡೆಸುತ್ತಿಲ್ಲ, ಭವಾನಿ ರೇವಣ್ಣ ಅಪಹರಣದ ಸಂಚು ನಡೆಸಿದ್ದಾರೆಂದು ಎಸ್ಐಟಿ ತನ್ನ ಆಕ್ಷೇಪಣೆಯಲ್ಲಿ ತಿಳಿಸಿದೆ. ಈವರೆಗೆ ಭವಾನಿಗೆ ನೋಟಿಸ್ ಅನ್ನೇ ನೀಡದಿದ್ದರೂ ನೇರವಾಗಿ ಆರೋಪಿಯನ್ನಾಗಿಸಲು ಯತ್ನಿಸುತ್ತಿದೆ. ಈ ಕೇಸ್ನಲ್ಲಿ ಭವಾನಿ ಸ್ವತಃ ತನಿಖೆಗೆ ಒಳಪಡಲು ಸಿದ್ಧರೆಂದು ತಿಳಿಸಿದ್ದಾರೆ. ಮಹಿಳೆ ಎಂಬ ಅಂಶವನ್ನ ಪರಿಗಣಿಸಿ ಭವಾನಿ ರೇವಣ್ಣರಿಗೆ ನಿರೀಕ್ಷಣಾ ಜಾಮೀನು ನೀಡಬೇಕು. ಐಪಿಸಿ ಸೆಕ್ಷನ್ 364 ಭವಾನಿ ರೇವಣ್ಣಗೆ ಅನ್ವಯಿಸಬಹುದು. ನಿನ್ನ ಮೇಲೆ ಪ್ರಕರಣವಿದೆ ಎಂದು ಸಂತ್ರಸ್ತೆಗೆ ಹೆದರಿಸಿ ವಂಚಿಸಿ ಅಪಹರಣ ಮಾಡಲಾಗಿದೆ. ಹೀಗಾಗಿ ಐಪಿಸಿ ಸೆಕ್ಷನ್ 364 ಈ ಪ್ರಕರಣಕ್ಕೆ ಅನ್ವಯವಾಗುತ್ತದೆ. ಆರೋಪಿ ನಂಬರ್ 2 ಸತೀಶ್ ಬಾಬು ಹಾಗೂ ದೂರುದಾರನ ನಡುವಿನ ಮೊಬೈಲ್ ಕರೆ ರೆಕಾರ್ಡ್ ಆಗಿದೆ. ಪೊಲೀಸ್ ಕೇಸಿದೆ, 2 ವರ್ಷ ಆದರೂ ಹೊರಬರಲಾಗಲ್ಲ ಎಂದು ಹೆದರಿಸುವ ಅಂಶಗಳು ಈ ರೆಕಾರ್ಡ್ನಲ್ಲಿವೆ. ಮತ್ತೊಬ್ಬ ಆರೋಪಿಯ ಮೊಬೈಲ್ ರೆಕಾರ್ಡಿಂಗ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಇದರಲ್ಲಿ ಭವಾನಿ ರೇವಣ್ಣ ಪಾತ್ರದ ಬಗ್ಗೆ ಪ್ರಸ್ತಾಪವಿದೆ. ಹೀಗಾಗಿ ನಮ್ಮ ಬಳಿ ಭವಾನಿ ರೇವಣ್ಣ ವಿರುದ್ಧ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ಭವಾನಿಯನ್ನ ಬಂಧಿಸದೆ ಹೆಚ್ಚಿನ ಮಾಹಿತಿ ಪಡೆಯಲು ಸಾಧ್ಯವಿಲ್ಲ. ಹೀಗಾಗಿ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡಬಾರದು. ತನಿಖೆಯ ದಾಖಲೆಗಳನ್ನು ಈ ಹಂತದಲ್ಲಿ ಎಸ್ಐಟಿ ಬಹಿರಂಗಪಡಿಸುತ್ತಿರುವುದಕ್ಕೆ ನಮ್ಮ ಆಕ್ಷೇಪ ಇದೆ. ಅಪಹರಣ ಕೇಸ್ನಲ್ಲಿ ಭವಾನಿಯ ಯಾವುದೇ ಪಾತ್ರವಿಲ್ಲ. ಎಫ್ಐಆರ್ ದಾಖಲಿಸಿ 27 ದಿನಗಳಾದರೂ ಎಸ್ಐಟಿ ನೋಟಿಸ್ ನೀಡಿಲ್ಲ. ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದ ನಂತರ ಬೆಟ್ಟದಷ್ಟು ಸಾಕ್ಷ್ಯಾಧಾರ ಇವೆ ಎನ್ನುತ್ತಿದ್ದಾರೆ. ಹಾಗಿದ್ರೆ ಈವರೆಗೂ ಯಾಕೆ ತನಿಖೆಗೆ ಕರೆಯಲಿಲ್ಲ? ಹೀಗೆ ಭವಾನಿ ರೇವಣ್ಣ ಪರ ವಕೀಲರು ವಾದ ಮಾಡಿದರು. ವಿಚಾರಣೆ ನಡೆಸಿದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಮೇ 31ಕ್ಕೆ ಆದೇಶ ಕಾಯ್ದಿರಿಸಿದ್ದಾರೆ. ಒಂದು ಕಡೆ ಪ್ರಜ್ವಲ್, ಮತ್ತೊಂದು ಕಡೆ ಭವಾನಿ ಭವಿಷ್ಯ ಮೇ 31ಕ್ಕೆ ಗೊತ್ತಾಗಲಿದೆ. ಶುಕ್ರವಾರ ರೇವಣ್ಣ ಕುಟುಂಬದ ಪಾಲಿಗೆ ಮಹತ್ವದ್ದಾಗಲಿದೆ. ರಮೇಶ್, TV9 ಬೆಂಗಳೂರು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.